ನಮ್ಮ ಹೆಸರು ಸಿ ನರಸಪ್ಪ ಅಂತ, ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ರಾಜ್ಯ ಉಪಾಧ್ಯಕ್ಷರು. ಸರ್, ಒಂದು ಗುಳಪ್ಪ ಬೆಳಕಟ್ಟೆ ಅಂತೇಳಿ ಅಧ್ಯಕ್ಷರು ಛಲವಾದಿ ನೌಕರರ ಕಲ್ಯಾಣ ಸಂಘ ಜಿಲ್ಲಾ ಘಟಕ ಬಳ್ಳಾರಿ. ಬೆಳಗಿನ ಶುಭೋದಯ ಸರ್. ಈಗ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ನವೆಂಬರ್ 20, 2024ರಂದು ಬಳ್ಳಾರಿ ಜಿಲ್ಲಾ ಛಲವಾದಿ ನೌಕರರ ಕಲ್ಯಾಣ ಸಂಘ ಜಿಲ್ಲಾ ಘಟಕವನ್ನು ಏನು ನಮ್ಮ ಸಹಕಾರ ಸಂಘಗಳ ನಿಯಮಾವಳಿ ಪ್ರಕಾರವಾಗಿ ನಾವು ನೋಂದಣಿಯನ್ನು ಮಾಡ್ಕೊಂಡಿರ್ತೀವಿ. ಇವತ್ತಿಗೆ ನಮ್ಮ ಸಂಘವು ನೋಂದಣಿಯಾಗಿ 1 ವರ್ಷದ ಮೇಲೆ 7 ತಿಂಗಳ ಕಾಲ ಆಗಿದೆ. ಈಗಾಗಲೇ ಉದ್ಘಾಟನೆ ಆಗಬೇಕಿತ್ತು, ಯಾಕಾಗಿಲ್ಲ ಅಂತಕ್ಕಂಥ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನಮ್ಮ ಈ ಒಂದು ಛಲವಾದಿ ನೌಕರರ ಕಲ್ಯಾಣ ಸಂಘದ ಧ್ಯೇಯ ದೋಷಗಳೇನಂತಂದರೆ, ನಮ್ಮ ಸಂಘದ ಸದಸ್ಯರ ಆರೋಗ್ಯ, ರಕ್ಷಣೆ, ಪೋಷಣೆ, ಅವರು ಕರ್ತವ್ಯ ನಿರ್ವಹಿಸುವಾಗ ಏನಾದರೂ ಅವರಿಗೆ ಅಹಿತಕರ ಘಟನೆಗಳು ನಡೆದು ತೊಂದರೆಗಳಾದಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತು ಆತ್ಮಸ್ಥೈರ್ಯದಿಂದ ಕುಂತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಸಂಘವನ್ನು ಪ್ರಾರಂಭ ಮಾಡಿದ್ವಿ. ಜೊತೆಯಲ್ಲಿ ಈ ನಮ್ಮ ಸದಸ್ಯರ ಸಹಾಯಕ್ಕಾಗಿ ಒಂದು ಕಲ್ಯಾಣ ನಿಧಿಯನ್ನು ಪ್ರಾರಂಭ ಮಾಡಬೇಕಂತಕ್ಕಂಥದ ಒಂದು ನಿಟ್ಟಿನಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಿದ್ವಿ. ಜೊತೆಯಲ್ಲಿ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸ್ಪರ್ಧಾತ್ಮಕ ಯುಗ ಇದೆ ಮಕ್ಕಳಲ್ಲಿ ಮತ್ತು ನೌಕರಿಗೆ ಮತ್ತು ವ್ಯಾಸಂಗಕ್ಕಾಗಿ ಹೇಳ್ತೀವಿ. ಇದು ಪ್ರಾರಂಭ ಮಾಡ್ಬೇಕು ಸರ್. ಈಗ ಅದ್ಘಾಟ ಅಂದ್ರೆ ಮಾಡ್ತೀವಿ. ಕಲ್ಯಾಣ ಆಗಿಲ್ಲ ಸರ್, ಇನ್ನೂ ಆಗಿಲ್ಲ. ಕಲ್ಯಾಣ ನಿಧಿ ಮಾಡಿಲ್ಲ ಸರ್. ಸದಸ್ಯತ್ವ ಮಾಡಿದ್ವಿ. ಪೋಷಕರು, ಮಹಾಪೋಷಕರದ ಸದಸ್ಯತ್ವ ಆಗಿದೆ ಸರ್. ಅದು ಸೆಕ್ರೆಟರಿ ಅವರು ಅಂಬೇಡ್ಕರ್ ಕಲ್ಯಾಣ ನಿಧಿ ಸ್ಟಾರ್ಟ್ ಮಾಡಿಲ್ಲ ಸರ್. ಮಾಡ್ತೀವಿ ಸರ್. ಉದ್ದೇಶ ಇದೆ ಸರ್. ಈ ಸ್ಪರ್ಧಾತ್ಮಕ ಯುಗದಲ್ಲಿ ವ್ಯಾಸಂಗಕ್ಕೆ ಮತ್ತು ಉದ್ಯೋಗಕ್ಕೆ ಸಾಕಷ್ಟು ಕಾಂಪಿಟೇಷನ್ ಇರೋದ್ರಿಂದ, ಸ್ಪರ್ಧೆ ಇರೋದ್ರಿಂದ ವಿಶೇಷವಾಗಿ ನಮ್ಮ ಜನಾಂಗದ SSLC ಸಮುದಾಯದ ಮಕ್ಕಳಿಗೆ 6ನೇ ತರಗತಿಗೆ ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ನವೋದಯ ಆಗಿರ್ಬೋದು, ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚು ಮಕ್ಕಳ ನೋಂದಣಿ ಮಾಡಿಸಿ ಅವರಿಗೆ ಆಫ್ಲೈನ್, ಆನ್ಲೈನ್ ಕ್ಲಾಸ್ಗಳನ್ನು ನಾವು ಕೊಡೋದ್ರ ಮೂಲಕ ಅವ್ರಿಗೆ ಮೋಟಿವೇಟ್ ಮಾಡಿ ಹೆಚ್ಚು ವಿದ್ಯಾರ್ಥಿಗಳು ಆ ಪರೀಕ್ಷೆಯಲ್ಲಿ ಪಾಸ್ ಆಗಿ ಸೆಲೆಕ್ಟ್ ಆಗಬೇಕು, ಉನ್ನತ ಶಿಕ್ಷಣ ಪಡೆದಕ್ಕೆ ಅನುಕೂಲ ಮಾಡಬೇಕು ಅಂತ ನಿಟ್ಟಿನಲ್ಲಿ ನಮ್ಮ ಒಂದು ಧ್ಯೇಯ ಉದ್ದೇಶ ಇದೆ ಅಂತಕ್ಕಂಥ ಸರ್. ಹಾಗೆಯೇ ಬಾಬಾ ಸಾಹೇಬ್ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ, ಶಿಕ್ಷಣ ಅಂತಕ್ಕಂಥದ್ದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕಂತಕ್ಕಂಥ ಹೇಳಿದರೆ, ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಜನಾಂಗದ SSLC ಮತ್ತು PUC ಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿರ್ತಕ್ಕಂಥ 75%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸುವುದರ ಮೂಲಕ ಅವರಿಗೆ ಪ್ರೇರಣೆಯನ್ನು ನೀಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದನ್ನು ಪ್ರಾರಂಭ ಮಾಡಿದ್ವಿ ಸರ್. ಹಾಗೆಯೇ ಪ್ರತಿ ವರ್ಷ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿನಾಗಿರ್ಬೋದು, ಒನಕೆ ಓಬವ್ವ ಜಯಂತಿ ಆಗಿರ್ಬೋದು, ಅಂಬೇಡ್ಕರ್ ಪರಿನಿರ್ವಾಣ ಆಗಿರ್ಬೋದು, ಹಿಂಗೆ 10 ಹಲವು ಕಾರ್ಯಕ್ರಮಗಳನ್ನು ನಾವು ಇವತ್ತು ಸಂಘದ ವತಿಯಿಂದ ಜಯಂತಿಗಳನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಮಾಡಿದ್ವಿ ಸರ್. ನಮ್ಮ ಸಂಘಟನೆ ಯಾವುದೇ ಸಂಘರ್ಷ, ಹೋರಾಟ ಇಲ್ಲ ಸರ್. ನಮ್ಮ ಶಾಂತಿಯುತವಾದದ್ದು. ನಮ್ಮ ನೌಕರಿಗೆ ಏನಾದರೂ ತೊಂದರೆ ಆಯ್ತಂದ್ರೆ ನಾವು ಅಫಿಷಿಯಲ್ ಏನಿದೆ ಲೆಟರ್ ಕೊಡೋದ್ರ ಮೂಲಕ ಅವ್ರಿಗೆ ಮಾನಸಿಕ ಸ್ಥೈರ್ಯವನ್ನು ತುಂಬಿ ಅವರಿಗೆ ಸಹಾಯ ಮಾಡ್ತಕ್ಕಂಥ ಬೆನ್ನೆಲುಬಾಗಿ ನಿಲ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಪ್ರಾರಂಭ ಮಾಡಿದೆ ಸರ್. ಹೋರಾಟ ಮಾಡಲ್ಲ ಸರ್, ನಮ್ಮ ಸಂಘ ಹೋರಾಟ ಸಂಘ ಅಲ್ಲ ಸರ್. ಇದು ಪ್ರೋತ್ಸಾಹ ನೀಡ್ತಕ್ಕಂಥ ಸಂಘ ಇದೆ. ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ನೌಕರರಿಗೆ ಅವರ ಕಲ್ಯಾಣವನ್ನು ನೋಡೋದ್ರ ಜೊತೆಗಾಗಿ ನಾವು ಬೆಂಬಲ ನೀಡ್ತಕ್ಕಂಥ ಒಂದು ಸಂಘ ಇದೆ ಸರ್. ಈ ನಿಟ್ಟಿನಲ್ಲಿ ಈಗಾಗಲೇ ನಾನು ಹೇಳಿದಂತೆ ನವೆಂಬರ್ 20, 2024 ಇದು ನೋಂದಣಿ ಆಗಿದ್ರು ಸಹ ನಮ್ಮ ಜನಾಂಗದ ಅತಿರಥ ಮಹಾರಥರು ಸಚಿವರಲ್ಲಾದರೂ ನಿಮಗೆಲ್ಲ ಗೊತ್ತಿದೆ. ಮಾನ್ಯ ಗೃಹ ಸಚಿವರು, ಮಾನ್ಯ ಸಮಾಜ ಕಲ್ಯಾಣ ಸಚಿವರು, IT-BT ಸಚಿವರು, ಮತ್ತೆ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಮತ್ತೆ ನಿಗಮ ಮಂಡಳಿ ಅಧ್ಯಕ್ಷರಿದ್ದಾರೆ. ಅವ್ರನ್ನೆಲ್ಲ ನಾವು ಕರೆಸಿಬಿಟ್ಟು ಒಂದು ಅದ್ದೂರಿಯಾದ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ನಮ್ಮ ಏನು ಸಂಘಕ್ಕೆ ನಿವೇಶನ ಆಗಿರ್ಬೋದು, ಒಂದು ಭವನ ಆಗಿರ್ಬೋದು, ಏನಾದರೂ ಒಂದು ಬೇಡಿಕೆ ನೀಡಬೇಕು, ಒಟ್ಟು ನಮ್ಮ ಸಂಘದ ನೌಕರರ ಶಕ್ತಿಯನ್ನು ಸೇರಿಸಬೇಕಂತ ಒಂದು ನಿಟ್ಟಿನಲ್ಲಿ ನಾವು ಪ್ಲಾನ್ ಮಾಡಿ ಸಾಕಷ್ಟು ಪ್ರಯತ್ನ ಮಾಡಿದೆ ಸರ್. ಕಳೆದ ವರ್ಷ ಈಗ 3 ಸರಿ ಮುಂದಕ್ಕೆ ಹೋಗಿದೆ. ಈಗ ನಮಗೆ ಡೇಟ್ ಕೊಟ್ಟಿದ್ರು, ಆ ಡೇಟ್ ಮೇಲೆ ನಾವು ರಂಗಮಂದಿರವನ್ನು ಬುಕ್ ಮಾಡಿದ್ವಿ. ಕೊನೆಯ ದಿನ ಒಂದಿನ 5 ದಿನದೊಳಗೆ ಅದು ಬೇರೆ, ಒಂದ್ಸರಿ ರಾಷ್ಟ್ರಪತಿ ಬಂದರು, ಇನ್ನೊಂದ್ಸರಿ ಮೈಸೂರಲ್ಲಿ ಏನೋ ಒಂದು ಕಾರಣಾಂತರಗಳಿಂದ ಅದು ಮುಂದೂಡಿ ಇಲ್ಲಿಗೆ ಬಂದು ನಿಂತಿದೆ ಸರ್. 31/5/2026 ಡಾಕ್ಟರ್ ಜೋಳದನಶ್ರೀ ದೊಡ್ಡನಗೌಡ ರಂಗಮಂದಿರದಲ್ಲಿ ನಾವು ಮಾಡ್ತಾ ಇದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ಮೈಸೂರು ಉರುಲಿಂಗಿ ಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಮತ್ತು ನಮ್ಮ ಛಲವಾದಿ ಮಹಾಸಂಸ್ಥಾನದ ಚಿತ್ರದುರ್ಗದ ಬಸವನಾಗಿ ಸ್ವಾಮೀಜಿಗಳು ಮತ್ತು ನಮ್ಮ ಬೌದ್ಧ ಸನ್ಯಾಸಿಗಳಾಗಿರ್ತಕ್ಕಂಥ ಕಮಲರತ್ನ ಬಂತೇಜಿಯವರು ಸಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಹಾಗೆಯೇ ನಮ್ಮ ಸಮಾಜದ
ಮತ್ತು ಸರ್ಕಾರದ ಗಣತವ್ಯತ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ ಅವರು ಮತ್ತು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಹಾದೇವ್ ಸಾಹೇಬ್ ಆಗಿರ್ಬೋದು ಮತ್ತು ನಮ್ಮ ITBT ಸಚಿವರಾಗಿರ್ತಕ್ಕಂಥ ನಮ್ಮ ಪ್ರಿಯಾ ಖರ್ಗೆ ಸಾಹೇಬರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಬಳ್ಳಾರಿ ನಗರದ ಎಲ್ಲ ಶಾಸಕ ಅವರು ಕೂಡ ಈ ಕಾರ್ಯಕ್ರಮ ಭಾಗಿಯಾಗ್ತಾರೆ. ಹಾಗೇನೆ ನಮ್ಮ DC ಸಾಹೇಬರು ನಾಗೇಂದ್ರ ಪ್ರಸಾದ್ ಸಾಹೇಬರು ಕೂಡ ಈ ಕಾರ್ಯಕ್ರಮ ಭಾಗಿಯಾಗ್ತಾರೆ ಅಂತ ಹೇಳಿದ್ರೆ, ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸಾಥ್ ನೀಡ್ತಕ್ಕಂಥ ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಪ್ರಸಾದ್ ಅಪ್ಪಯ್ಯ ಸರ್ ಅವರು ಕೂಡ ಸಾಕಷ್ಟು ನಮಗೆ ಪ್ರೋತ್ಸಾಹ ಬೆಂಬಲ ನೀಡಿ ಕಾರ್ಯಕ್ರಮ ಮಾಡಿ, ಹುಬ್ಬಳ್ಳಿ ಧಾರವಾಡದ ಶಾಸಕರು, ಅವರು ಹಿರಿಯ ಶಾಸಕರಿದ್ದಾರೆ, ಬಂದೇ ಬರ್ತೀವಿ ಅಂತ ಹೇಳಿದ್ರೆ ಸರ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ನಿಮ್ಮೆಲ್ಲರ ಸಹಕಾರ ಇಲ್ಲ ಸರ್, ನಾವು ಮಕ್ಕಳಿಗೆ ಪ್ರೋತ್ಸಾಹ ಬೆಂಬಲ ನೀಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಇನ್ನು ಹೆಚ್ಚಿನ ಏನಾದ್ರು ಮಾಹಿತಿ ಕೇಳಿದ್ರೆ ನಾವು ಉತ್ತರ ಮಾಡಿ ಕಡೆಗೆ ಸರ್. ಧನ್ಯವಾದಗಳು ಸರ್.